ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ, ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಒಂದು ಭಾಷ್ಯ. ಈ ಒಂದು ಗ್ರಂಥದಲ್ಲಿ 5ನೇ ಪರಿಚ್ಛೇದದ 5, 6, 7ನೇ ಶ್ಲೋಕದ ಮುಂದುವರಿದ ಭಾಗ. ಇಲ್ಲಿ ಏನ್ ಮಾಡ್ಲಕತ್ತಾರ, ಜಗದ್ಗುರು ರೇಣುಕರು ಅಗಸ್ತ್ಯ ಮಹರ್ಷಿಗಳಿಗೆ ಈ ಒಂದು ಸಾಂಖ್ಯ ಮತ್ತೆ ಯೋಗ, ಪಾಂಚರಾತ್ರ ಇವೆಲ್ಲ ಅವರಿಗೆ ಪರಿಚಯ ಮಾಡಿಕೊಡ್ಲಕತ್ತಾರ. ಸಾಂಖ್ಯದ ಒಂದು ವಿಷಯ ತಗೊಂಡು ಸಾಂಖ್ಯದೊಳಗೆ ಎಷ್ಟು ಆಳವಾಗಿ ಹೋಗ್ಬೇಕು, ಏನೇನು ಅಲ್ಲಿ ಬರ್ತಾವ ಪ್ರಕ್ರಿಯೆಗಳು ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ತಿಳ್ಕೊಂಡೆವು. ಇನ್ನ ಅದು ಸಾಂಖ್ಯಶಾಸ್ತ್ರದ ಭಾಗ, ಇನ್ನ ಮುಂದುವರಿದ ಭಾಗ ಬಹಳಷ್ಟದ. ಅದನ್ನ ಮೊಟಕುಗೊಳಿಸಿ ನಾವು ಎಷ್ಟು ಬೇಕಷ್ಟು ಯೂಸ್ ಮಾಡ್ಕೊಂಡು ಈಗ ಯೋಗಕ್ಕೆ ಬಂದೀವಿ. ಯೋಗದಲ್ಲಿ ಸಹಿತ ಏನ್ ಮಾಡ್ಬೇಕು, ಸ್ವಲ್ಪ ಆಳವಾಗಿ ಹೋಗೋಣ. ಸಾಂಖ್ಯ ಯೋಗಕ್ಕೊಂದು ಸ್ವಲ್ಪ ಡೆಪ್ತ್ ತಗೊಳ್ಳೋಣ. ಯೋಗಕ್ಕೆ ಸಂಬಂಧಪಟ್ಟಂತ ವಿಚಾರ ನಿನ್ನೆ ಸಂಕ್ಷಿಪ್ತವಾಗಿ ಹೇಳಿವಿ. ಸಿದ್ಧಾಂತ ಶಿಖಾಮಣಿ ಒಳಗೆ ಎಷ್ಟಾದ, ಇದು ಕೂಡ ಯೋಗಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಕನಿಷ್ಠ 3 ವರ್ಷ ಪ್ರವಚನ ಹೇಳಷ್ಟದ ನಮ್ಮ ಹತ್ರ. ಒಂದು 3 ವರ್ಷ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ಇಯರ್ಸ್ ಅಂತ ಒಂದು ವ್ಯವಸ್ಥೆ. ಅದರೊಳಗೆ ಸಂಕ್ಷಿಪ್ತ ಭಾಗ ಸಂಗ್ರಹ ಮಾಡಿ ಹೇಳ್ತಾ ಇದ್ದೀವಿ. ನಳದಮಯಂತಿಯ ಕತೆ ಸ್ವಲ್ಪ ಮಧ್ಯದಲ್ಲಿ ನಿಂತದ, ನೋಡೋಣ ನಾಳೆ ಸೋಮವಾರ ಮಂಗಳವಾರ ಯಾವಾಗರೆ. ಈಗ ಏನಪ್ಪಾ ಅಂತಂದ್ರೆ ಯೋಗ ದರ್ಶನ, ಸಾಂಖ್ಯ ದರ್ಶನ ಇದ್ದಂಗ ಇದಕ್ಕೇನಂತಾರ, ಯೋಗ ದರ್ಶನ. ಆಸಕ್ತಿ ಎಲ್ಲ ಕೇಳ್ಬೇಕಂತ ಯೋಗ ದರ್ಶನ ನಮ್ಮ ಬಾಯಿಲಿಂತ. ಕಲ್ಯಾಣಪುರ ಏನಾರ ಹೇಳ್ರಿ, ಸುಮ್ ಕೂತ್ ಕೇಳ್ತೇವೆ. ನಾವು ಬಾಳುತ್ತಿದ್ದೇವೆ, ನಮ್ಮಂತೆಯೇ ಅನೇಕ ಜೀವಿಗಳು ಬಾಳುತ್ತಿವೆ. 84 ಲಕ್ಷ ಜೀವರಾಶಿಗಳು ಬದುಕಲಿಕತ್ತವೆ. ಸಾಯಬೇಕು, ದುಃಖ ಪಡೆಯಬೇಕು ಎಂಬ ಬಯಕೆ ಯಾರಿಗಿದೆ? ಅಂಥದ್ದು ಯಾರಿಗೂ ಇಲ್ಲ. ಸಾಯ್ಬೇಕನ್ನೋರಿಲ್ಲ, ದುಃಖ ಪಡ್ಬೇಕನ್ನೋರು ಯಾರು ಇಲ್ಲ. ಇಲ್ಲಿ ಬುದ್ಧಿಯೇ ಇಲ್ಲದ ಅತ್ಯಂತ ಸೂಕ್ಷ್ಮ ಜೀವಿಯೇ ಇರಲಿ, ಏನು ಬುದ್ಧಿ ಇರಲಾರ್ದು ಅತ್ಯಂತ ಸಣ್ಣ ಬ್ಯಾಕ್ಟೀರಿಯಾಗಳು ಇರ್ತಾವಲ್ಲ, ಅವಕ್ಕೆ ಸಹಿತ ಪ್ರಚಂಡ ಬುದ್ಧಿ ಶಕ್ತಿಯುಳ್ಳ ಮಹಾಪಂಡಿತನೇ ಇರಲಿ, ಇವನಿಗೆ ಸಹಿತ ಏನೆಲ್ಲ ಬಲ್ಲಂತವನು ಇರ್ಬೋದು, ಏನು ಗೊತ್ತಿಲ್ಲದಂತ ಸೂಕ್ಷ್ಮಾಣು ಜೀವಿ ಇರಬಹುದು. ಇಚ್ಛಿಸುವುದು ಏನದ? ಎಲ್ಲರೂ ಇಚ್ಛಿಸುವುದು ಸುಖ. ಎಲ್ಲರೂ ಆರಾಮಿರ್ಬೇಕಂತಾರ. ದುಃಖ ಯಾರಿಗೂ ಬೇಕಾಗಿಲ್ಲ. ಅದರ ಗಳಿಕೆಗಾಗಿಯೇ ವಿಷಯಗಳ ಸಂಗ್ರಹ. ಅದರ ಗಳಿಕೆ ಸುಖವನ್ನ ಪಡಬೇಕನ್ನೋದಕ್ಕೆ ವಿಷಯಗಳ ಸಂಗ್ರಹ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಹೆಂಗಪ್ಪ ಅಂದ್ರೆ ಎಲ್ಲ ಜೀವಿಗಳಂತೆ ನಾವು ಮಂಜುಳ ಶಬ್ದಕ್ಕಾಗಿ ಅಂದ್ರೆ
ಮಧುರವಾದ ಶಬ್ದ ಕೇಳಬೇಕು ಅಂತೀವಿ. ಮತ್ತೆ ಮೃದುವಾದ ಸ್ಪರ್ಶಕ್ಕಾಗಿ ಸ್ಪರ್ಶದಲ್ಲಿ ಮೃದುವಾದಂಥ ಸ್ಪರ್ಶ ಬೇಕು, ಸುಂದರವಾದ ರೂಪ ಬೇಕು, ಮಧುರವಾದ ರುಚಿ ಬೇಕು, ಮನಮೋಹಕವಾದಂಥ ಗಂಧ ಬೇಕು, ಇವೆಲ್ಲ ಬೇಕು. ಅವು ದೊರೆತಾಗ ಏನಾಗ್ತೀವಿ? ಸುಖ ಅನ್ನಿಸ್ತದ. ಆ ಸುಖ ಎಷ್ಟೊತ್ತಿರ್ತದ? ಅದೆಷ್ಟು ಕ್ಷಣ? ಒಂದೋ ಎರಡೋ? ಒಂದು ಕ್ಷಣನೋ ಎರಡು ಕ್ಷಣ. ವಿಷಯ ಹಾಗೂ ಇಂದ್ರಿಯಗಳಲ್ಲಿರುವ ಸಂಬಂಧಗಳು ಕ್ಷಣಿಕವಾಗಿರುವುದರಿಂದ ಅವುಗಳಿಂದಾದ ಸುಖವು ಕ್ಷಣಕಾಲ ಮಾತ್ರ. ಬಾಳುವುದು ಸುಖದ ಮರುಕ್ಷಣವೇ ಇಮ್ಮಡಿ ದುಃಖ ಬಯಸಿರಲಿಲ್ಲ, ಬಯಸುವುದು ಇಲ್ಲ, ಆದರೂ ಅನಿವಾರ್ಯವಾಗಿ ಬಂತು. ಏಕೆ? ಒಂದು ಕ್ಷಣ ನೀವು ಸುಖ ಅನುಭವಿಸಿದ್ರಿ ಅಂದ್ರೆ ಅದರ ಬೆನ್ನಿಗೆ ಅದರ ಡಬಲ್ ದುಃಖ ಬಂದ್ಬಿಡ್ತದೆ. ಆ ದುಃಖ ನಿಮ್ಗೆ ಬೇಕಾಗಿಲ್ಲ, ನೀವು ಬಯಸಿದ್ದು ಸುಖ, ನೀವು ಸುಖದ ಬೆನ್ನ ಹೋಗಿರಿ, ಆದ್ರೆ ಅದರ ಜೊತೆಗೆ ದುಃಖನೂ ಬಂತು. ಒಂದು ಹಗ್ಗಕ್ಕೆ ಎಷ್ಟು ತುದಿ? ಒಂದು ಬಡಿಗೆಗೆ ಎಷ್ಟು ತುದಿ? ಎರಡು ತುದಿ. ನಮಗ ಒಂದೇ ತುದಿ ಇರೋ ಬಡಿಗೆ ಕೊಡು, ಒಂದೇ ತುದಿ ಇರೋ ಹಗ್ಗ ಕೊಡು ಅಂದ್ರೆ ಯಾರ್ಯಾರ ಕೊಡ್ತಾರೇನು? ಒಂದು ತುದಿ ತಗೊಂಡ್ರೆ ಇನ್ನ ಒಂದು ತುದಿ ಬರ್ತದ ಅದ್ರ ಸಂಗಟ. ನೀವು ಸುಖದ ಬೆನ್ನು ಹತ್ತಿದ್ರಿ, ಅದರ ಜೊತೆಗೆ ದುಃಖನೂ ಬರ್ತದೆ. ಹೀಗಾಗಿ ಅವುಗಳಿಂದಾದ ಸುಖವು ಕ್ಷಣಕಾಲ ಮಾತ್ರ. ಸುಖದ ಮರುಕ್ಷಣವೇ ಇಮ್ಮಡಿ ದುಃಖ. ಅದು ಬಯಸಿರಲಿಲ್ಲ, ಬಯಸುವುದು ಇಲ್ಲ, ಆದರೂ ಅನಿವಾರ್ಯವಾಗಿ ಬಂತು. ಏಕೆ? ಅನಿತ್ಯವಾದ ವಿಷಯ ಸೌಖ್ಯಕ್ಕೆ ನಾವು ಮರುಳಾದದ್ದರಿಂದ. ಏನದದು? ಅನಿತ್ಯವಾದಂಥ ವಿಷಯ ಸುಖಕ್ಕೆ ನಾವು ಮರುಳಾಗಿವಲ್ಲ, ಅದಕ್ಕೆ, ಅಜ್ಞಾನಕ್ಕೆ. ನಮ್ಮ ಮರುಳತನ ಬಿಡಿಸಿ, ವಿಷಯ ವ್ಯಾಮೋಹ ಕೆಡಿಸಿ, ಎಂದೆಂದಿಗೂ ಅಳಿಯದ ಚಿರಂತನ ಸುಖದತ್ತ ಕರೆದುಕೊಂಡು ಹೋಗ ಬಯಸಿದರೂ ಯಾರು? ನಮ್ಮ ವ್ಯಾಮೋಹ ಕೆಡಿಸಿದವರು ಯಾರು? ವಿಷಯ ವ್ಯಾಮೋಹ ಕೆಡಿಸಿ ಮರುಳತನ ಬಿಡಿಸೋರು ಯಾರು? ನಮ್ಮ ಮರುಳತನ ಬಿಡಿಸಿ ವಿಷಯ ವ್ಯಾಮೋಹ ಕೆಡಿಸಿ. ವಾಕ್ಯ ನೋಡ್ರಿ ಎಷ್ಟು ಚಂದ. ಎಂದೆಂದಿಗೂ ಅಳಿಯದ ಚಿರಂತನ ಸುಖದತ್ತ ಕರೆದುಕೊಂಡ ಹೋಗ ಬಯಸಿದರು ನಮ್ಮ ಮಹರ್ಷಿಗಳು, ಋಷಿಗಳು, ಮುನಿಗಳು, ಸಂತರು, ಶರಣರು, ಮಹಾತ್ಮರು, ಗುರುಗಳು, ಏನಂತೀರಿ ಅವ್ರೆಂತವ್ರು? ಪರಮ ಕರುಣಾಳುಗಳು, ಭಾರಿ ಕರುಣಾಮಣಿಗಳವರೆಲ್ಲ. ನಾವೆಲ್ಲ ಅಖಂಡ ಶಾಂತಿಯ ಸೆರೆಯದಿಯಲ್ಲಿ ನಲಿಯಬೇಕೆಂಬುದೊಂದೇ ಅವರ ಮನೀಷೆ. ಎಲ್ಲರಿಗೆ ಆನಂದ ಆಗಲಿ, ಎಲ್ಲರಿಗೆ ಶಾಂತಿ ಸಿಗಲಿ, ಎಲ್ಲರೂ ಸುಖವಾಗಿರಲಿ ಅನ್ನುವಂಥದ್ದೇ ಆ ಋಷಿಗಳ ಮನದ ಇಚ್ಛೆ. ಎಲ್ಲರದು ಕಲ್ಯಾಣವನ್ನೇ ಬಯಸ್ತಾರೆ ಅವರು. ಅದಕ್ಕಾಗಿ ನಮ್ಮ ಬುದ್ಧಿಯ ಬಲಾಬಲಗಳಿಗೆ ಒಂದು ಅನೇಕ ಮಾರ್ಗಗಳನ್ನು ಪರಿಶೋಧಿಸಿದರು. ನೋಡಿ, ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಯೋಗ ಮಾರ್ಗ. ಎಷ್ಟದಾವ ನೋಡ್ರಿ, 4 ಮಾರ್ಗಗಳ ಬಗ್ಗೆ ಹೇಳಕತ್ತಾರೆ. ಇವು ಅವುಗಳಲ್ಲಿ ಕೆಲವು ಅನೇಕ ಮಾರ್ಗಗಳನ್ನು ಪರಿಶೋಧಿಸಿದ್ದಾರೆ. ಅದರೊಳಗ ಇವು ಏನದವ? ಭಕ್ತಿ, ಜ್ಞಾನ, ಕರ್ಮ, ಯೋಗ ಅಂತೀವು 4 ಅದಾವ. ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಯೋಗ ಮಾರ್ಗ. ಭಕ್ತಿ ಮಾರ್ಗ ಅಂದ್ರೆ ಎದಕ್ಕಂತೀರಿ? ಧ್ಯಾನ, ಉಪಾಸನ. ಉಪಾಸನೆಗೆ ಭಕ್ತಿ ಅಂತಾರ. ಹೃದಯಕ್ಕೆ ಸಂಬಂಧಪಟ್ಟದ್ದು ಧ್ಯಾನ, ಭಕ್ತಿ ಎಲ್ಲ ಹೃದಯಕ್ಕೆ ಸಂಬಂಧಪಟ್ಟದ್ದು. ಜ್ಞಾನ ಏನದಲ್ಲ, ಮನಸ್ಸಿಗೆ ಸಂಬಂಧಪಟ್ಟದ್ದು, ಬುದ್ಧಿ. ಕರ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು. ಹಿಂಗೆಲ್ಲದಾವು. ಈಗ ಯೋಗ ಮಾರ್ಗ ಅವುಗಳಲ್ಲಿ ಒಂದು.
ಒಂದು ಮಾತು ಮಾತ್ರ, ಗಮನೀಯ ಮಾರ್ಗಗಳ ಎಷ್ಟೇ ಇರಲಿ ಅವುಗಳಲ್ಲಿ ಕೀಳು ಮೇಲು ಇಲ್ಲ. ಇದೊಂದು ತಲೆಗಿಟ್ಕೋರಿ. ಕರ್ಮಯೋಗ ಶ್ರೇಷ್ಠ, ಜ್ಞಾನಯೋಗ ಕನಿಷ್ಠ, ಜ್ಞಾನಯೋಗ ಶ್ರೇಷ್ಠ, ಕರ್ಮಯೋಗ ಕನಿಷ್ಠ, ಹೀಗೆಲ್ಲ ತಲೆಗಿಟ್ಕೋಬೇಡ್ರಿ. ಹಿಂಗೆ ಯಾರು ಮಾತಾಡ್ತಿರ್ತಾರ? ತಿಳಿದವ್ರಿಗೆ ಮಾತಾಡಂಗಿಲ್ಲ. ಇದು ತಿಳ್ಕೊಂಬಿಡ್ರಿ ನೀವು. ತಿಳಿದವರು ಈ ಮಾತೇ ಆಡಂಗಿಲ್ಲ. ತಿಳಿದವ್ರು ಏನ್ ಮಾಡ್ತಾರೆ? ಎಲ್ಲವನ್ನು ಗೌರವಿಸುವಂತ ಗುಣ ಕಲಿತಾರೆ. ಲಿಂಗಾಯತರು ವೀರಶೈವರಿಗೆ ಯಾಕೆ ಬೈತಾರೆ ಹೇಳ್ರಿ? ಅವ್ರಿಗೆ ಲಿಂಗಾಯತ ಧರ್ಮದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಲಿಂಗಾಯತ ಧರ್ಮ ಏನು ವೀರಶೈವರಿಗೆ ಬೈ ಅಂತ ಹೇಳಿದೆ ಎಲ್ಲರೇ? ಮತ್ತೆ ವೀರಶೈವರು ಲಿಂಗಾಯತರಿಗೆ ಯಾಕೆ ಬೈತಾರ? ಇದಕ್ಕೆ ಉತ್ತರ ನೀವೇ ಹೇಳ್ಬೇಕು. ಒಂದೇ ಉತ್ತರ ಹೇಳಿದ್ನಲ್ಲ, ಲಿಂಗಾಯತರು ವೀರಶೈವರಿಗೆ ಯಾಕೆ ಬೈತಾರ? ಅವ್ರಿಗೆ ಲಿಂಗಾಯತ ಧರ್ಮದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದಕ್ಕೆ ಲಿಂಗಾಯತರು ವೀರಶೈವರಿಗೆ ಬೈತಾರ. ಮತ್ತೆ ವೀರಶೈವರು ಲಿಂಗಾಯತರಿಗೆ ಬೈತಾರ. ಅವ್ರು ಎದಕ್ಕೆ ಬೈತಾರ? ಅವ್ರಿಗೆ ವೀರಶೈವ ಧರ್ಮದ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಯಾರಿಗೆ ತಮ್ಮ ಧರ್ಮ ಅಂತ ಒಂದು ಅಭಿಮಾನ ಇಟ್ಕೊಂಡರಲ್ಲ, ಆ ಧರ್ಮದ ಬಗ್ಗೆ ಅವರಿಗೆ ಸರಿಯಾಗಿ ಗೊತ್ತಿಲ್ಲದಕ್ಕ ಏನ್ ಮಾಡ್ಲಕತ್ತಾರ? ಅವರು ತಮ್ಮ ಧರ್ಮ ತಾವು ಸರಿಯಾಗಿ ಗೊತ್ತಿಲ್ಲದಕ್ಕ ಇನ್ನೊಂದು ಧರ್ಮಕ್ಕೆ ಬೈಲಕತ್ತಾರ. ಇಷ್ಟೇ. ಇನ್ನೊಂದು ಧರ್ಮಕ್ಕೆ ಬೈಲಕತ್ತಾರ ಅಂದ್ರೆ ಅವ್ರ ಧರ್ಮ ಅವರು ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ. ಅವ್ರ ಧರ್ಮ ಅವ್ರು ಸರಿಯಾಗಿ ತಿಳ್ಕೊಂಡಿದ್ರ ಅಂದ್ರೆ ಈ ಬಯ್ಯ ಪ್ರಶ್ನೆನೇ ಬರ್ತಿದ್ದೆ. ಯಾಕಂದ್ರ ಎಲ್ಲ ಧರ್ಮಗಳು ಏನ್ ಹೇಳ್ತಾವ? ನಿಂದ ನೀ ಏನದ ಮಾಡ್ಕೋತ ಹೋಗು, ಇನ್ನೊಬ್ಬರ ಬಗ್ಗೆ ತಲೆ ಹಾಕಬೇಡ, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಬೇಡ ಅಂತ ಹೇಳ್ತಾವ. ಆದ್ರೆ ಇದನ್ನು ಸರಿಯಾಗಿ ಯಾರು ತಿಳ್ಕೊಂಡಿರ್ತಾರ ಅವ್ರು ಯಾರಿಗೆ ಟೀಕೆ ಮಾಡ್ಲಾರ್ದಂಗೆ ತಮ್ಮದ್ ನಾವು ಮುಂದೆ ನೋಡಿ ಸಾಧನೆ ಮಾಡ್ತಾರೆ. ಯಾರು ತಮ್ಮದ್ ತಾವು ಸರಿಯಾಗಿ ತಿಳ್ಕೊಂಡಿಲ್ಲ, ಹಿಂದೂ ಧರ್ಮದವ್ರು ಹೋಗಿ ಮುಸ್ಲಿಮರಿಗೆ ಬೈತಾರೆ, ಮುಸ್ಲಿಮರು ಹಿಂದೂಗಳಿಗೆ ಬೈತಾರೆ. ಇವ್ರು ಬೈತಾರೆ ಯಾಕಂದ್ರೆ ತಮ್ಮ ಧರ್ಮಗಳ ಬಗ್ಗೆ ತಾವು ಸರಿಯಾಗಿ ತಿಳ್ಕೊಳ್ಳಾರ್ದಕ್ಕೆ. ಒಬ್ಬ ಹಿಂದೂ ಅಂದ್ರ ಒಬ್ಬ ಒಳ್ಳೆ ಮನುಷ್ಯ ಅಂತ ಏನು ಅರ್ಥ ಅದನು, ಮುಸ್ಲಿಂ ಅಂತಂದ್ರು ಅದನ್ನು ಒಬ್ಬ ಒಳ್ಳೆ ಮನುಷ್ಯ ಅಂತ ಅರ್ಥ ಅದ. ಇಸ್ಲಾಂ ಅಂದ್ರು ಒಳ್ಳೆ ಮನುಷ್ಯನೇ, ಗುಡ್ ಮ್ಯಾನ್. ಹಿಂದೂ ಅಂದ್ರೂ ಗುಡ್ ಮ್ಯಾನೇ. ಅರ್ಥ ಒಂದೇ, ಅರ್ಥ ಒಂದು, ಶಬ್ದ ಬೇರೆ ಬೇರೆ ಅದಾವ. ಹೀಗಾಗಿ ತಮ್ಮ ಧರ್ಮದ ಬಗ್ಗೆ ತಾವು ಸರಿಯಾಗಿ ತಿಳ್ಕೊಳ್ಳಾರ್ದವ್ರು ಇನ್ನೊಬ್ಬರಿಗೆ ಬೈಕೋತ ಅಡ್ಡಾಡ್ತಿರ್ತಾರೆ ಅಷ್ಟೇ. ಇನ್ನೊಬ್ರಿಗೆ ಯಾಕೆ ಬೈತಾರ ಅಂದ್ರ ಇನ್ನೊಬ್ಬರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅಲ್ಲ, ತಮ್ಮದ ಬಗ್ಗೆನೇ ತಾವು ಸರಿಯಾಗಿ ತಿಳ್ಕೊಂಡಿಲ್ಲ. ಅದಕ್ಕೆ ಇಲ್ಲೊಂದು ತಿಳುವಳಿಕೆ ಹೇಳಕತ್ತಾರ. ಏನ್ ಹೇಳಕತ್ತಾರ? ಒಂದು ಮಾತು, ಅದನ್ನ ಗಮನ ಇಟ್ಟು ಕೇಳ್ರಿ. ಗಮನೀಯ ಮಾರ್ಗಗಳು ಎಷ್ಟೇ ಇರಲಿ, ಗಮನೀಯ ಮಾರ್ಗ ಅಂದ್ರೆ ನೀವು ಸಾಧನೆ ಮಾಡ್ಲಕ್ಕ, ಗಮನ ಮಾಡೋದಂತಂದ್ರೆ ನೀವು ಸಾಧನೆ ಮಾಡೋ ಎಷ್ಟೇ ಮಾರ್ಗಗಳಿರಲಿ ಅವುಗಳಲ್ಲಿ ಕೀಳು ಮೇಲು ಇಲ್ಲ, ಹೆಚ್ಚು ಕಡಿಮೆ ಇಲ್ಲ. ಅವೆಲ್ಲ ಹೋಗುವುದು ಒಂದೇ ಒಂದು ಗುರಿಯತ್ತ. ಅದೇ ಯಾವ ಗುರಿ? ಅಳಿಯದ ಆನಂದ ಸದನ. ಅಳಿಯದ ಆನಂದ ಸದನ, ಪರಮಾತ್ಮನ ಅಖಂಡ ಜ್ಞಾನ ಮಂದಿರ. ನಾವು ಆ ಮಂದಿರ ಸೇರಿದರೆ ಮುಗಿಯಿತು, ನಮ್ಮ ಬಾಳು ಕೃತಕೃತ್ಯ. ಅದರೊಳಗೆ ಮತ್ತೇನು ಮಾಡಕ್ ಉಳಿಯಂಗೆ ಇಲ್ಲ. ಆ ಮಂದಿರ ಹೋಗಿ ಸೇರಿಬಿಟ್ರಿ, ಅಖಂಡ ಜ್ಞಾನ ಮಂದಿರವನ್ನು ಸೇರಿಬಿಟ್ರಿ, ಆಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ತಿ ಮಾಡ್ಕೊಂಡ್ಬಿಟ್ರಿ, ಮತ್ ಮುಂದ್ ಮಾಡ್ಲಕ್ ಏನು ಇಲ್ಲ. ಕೃತಕೃತ್ಯ. ಏನ್ ಮಾಡ್ಲಕ್ ಬಿಟ್ಟು ಬಂದಿರಿ ಅದು ಮಾಡಿ ಮುಗಿಸಿಬಿಟ್ರಿ. ಅಲ್ಲಿ ಜನ್ಮ ಮರಣಗಳಿಲ್ಲ, ರೋಗ ರುಜಿನಗಳಿಲ್ಲ, ದುಃಖ ದುಮ್ಮಾನಗಳಿಲ್ಲ. ಬರೀ ನಿರ್ಮಲ ದಿವ್ಯ ಶಾಂತಿಯೊಂದೇ ಎಲ್ಲೆಲ್ಲೂ ತುಳುಕುತ್ತಿದೆ. ಅಲ್ಲಿಗೆ ನಾವೆಲ್ಲ ನಡೆದು ಹೋಗುವ. ಅದು ಅತ್ಯಂತ ಸುಲಭವಾದ ಸಾಮಾನ್ಯವಾದ ರಾಜಪಥದಿಂದ. ಆ ರಾಜಪಥವೇ ರಾಜಯೋಗ ಅಥವಾ ಅಷ್ಟಾಂಗ ಯೋಗ. ಈ ಅಷ್ಟಾಂಗ ಯೋಗಕ್ಕೆ ರಾಜಯೋಗ ಕೂಡ ಅಂತಾರೆ. ಈ ಮಾತುಗಳು ಕೇಳೋದ್ರಿಂದ
ನಿಮ್ಗ ಇವರು ಎಲ್ಲಿ ರೀಲ್ ಬಿಡ್ಲಕತ್ತಾರ ಅಂತ ಅನ್ಸ್ಲಕತ್ತದ ಇಲ್ಲ? ಏನ್ ತೊಗೊಂಡಾರ ಇವರು, ಏನ್ ಹಿಡ್ಕೊಂಡು ಓದ್ಲಕತ್ತಾರ, ಎಷ್ಟು ಚಲೋ ಅದ ಅಂತ ಅನಿಸ್ತದ ಇಲ್ಲ? ಈ ಸಾಹಿತ್ಯದ ಬಗ್ಗೆ ಕ್ಯೂರಿಯಾಸಿಟಿ ಉಂಟಾಗ್ಲಕತ್ತದಿಲ್ರಪ್ಪ ನಿಮ್ಗೆ? ಯಾವ ಬುಕ್ಕ ಇದು, ಏನಿದು, ಎಷ್ಟು ಚಲೋ ಚಲೋ ವಾಕ್ಯಗಳದವ. ಇಡೀ ಈ ಬುಕ್ ಎಲ್ಲ ಓದೋದ್ರಾಗ ಅದು ಎಲ್ಲಿ ಅದ ನೀ ಹೇಳ ಮೊದಲು ಅಂತೇಳಿ ನಾನು ಹಂಗೆ ಇರ್ಬೇಕು ಅಂತ ಬುಕ್ ಅದ ಹೇಳಿ ಮುಂದೋಗಿ ನೀನು ಅನ್ಬೇಕು. ಏನಿಲ್ಲ, ಈ ಬುಕ್ ಎಷ್ಟು ಪೇಜ್ ಅದ ಅಂದ್ರ ಯೋಗ ದರ್ಶನ ಒಂದು 60 ಪೇಜ್ ಅದ. ಈ ಬುಕ್ ನೋಡ್ರಿ, ಈಗ ತೋರಿಸ್ತೀನಿ ನಿಮ್ಗೆ, ಮಜಾ ಬರ್ತದ. ಕಾಣಿಸ್ತದ? ಏನದು ಬುಕ್ ಹೆಸರು? ಶಾಂತಿಪಥ ಯೋಗ ದರ್ಶನ. ಯಾರು ಬರ್ದಾರ? ಇವ್ರು ನೋಡಿರಿ. ಏನಿಲ್ಲ, ಸುಮ್ಮ ಒಂದು 60 ಪೇಜ್ ಬುಕ್ಕ. ಇಷ್ಟು ಬ್ಯೂಟಿಫುಲ್ ಬುಕ್ ಅದ ಇದು. ಇಷ್ಟು ಚೆಕ್ಕಿಗೆ ಹಾಕೋಬೇಕು ಇದನ್ನ. ಇದು ಒಂದದ. ಇನ್ನ ಒಂದು ಬುಕ್ ಅದ, 200 ಸೂತ್ರಗಳದಾವ ಪಾತಂಜಲಿವು. ಅವೆಲ್ಲ ನಮ್ಮಲ್ಲಿ ಸಂಗ್ರಹ ಇರ್ತಾವ. ನೀವು ಬುಕ್ 10 ಸಾರಿ ಓದಿರ್ತೀವಿ ನಾವು, ಇಟೀಟೆ ಇರ್ತಾವ. ಮತ್ತ ಈಗ ಇದು ಕೇಳ್ಬೇಕಂತ ಇಂಟ್ರೆಸ್ಟ್ ಈಗ ಬರ್ತದ ನಿಮಗ ಬಿಡ್ಲಾರ್ದಂಗ? ಈಗ ಲಿಂಕ್ ಯೋಗ ಎಂದರೆ ಕೂಡುವಿಕೆ, ಬೆರಿಕೆ, ಸಂಗಮ. ವ್ಯವಹಾರದ ಬದುಕಿನೊಳಗೆ ಏನಪ್ಪ? ಧನಯೋಗ, ಶ್ರೀಮಂತರಾಗೋದು. ರಾಜಯೋಗ ಅಂತಂದ್ರೆ ಅಧಿಕಾರಿಗಳಾಗೋದು. ಪತ್ನಿ ಯೋಗ, ಮದುವೆ ಆಗೋದು. ಪುತ್ರ ಯೋಗ ಅಂತಂದ್ರೆ ಮಕ್ಕಳಾಗೋದು ಎಂದು ಮುಂತಾದ ಯೋಗ ಶಬ್ದವನ್ನು ಬಳಸುತ್ತೇವೆ. ಇಲ್ಲಿರುವ ಯೋಗ ಸ್ಥಿರವಲ್ಲ. ಇವೇನದವ ಲೌಕಿಕ ಬದುಕಿನ ಯೋಗಗಳು, ಇವು ಸ್ಥಿರ ಅಲ್ಲ. ಈ ಯೋಗಗಳೇನತ್ತವ? ಪತ್ನಿ ಯೋಗ ಒಂದು ದಿನ ಏನಾಗ್ತದೆ? ಯೋಗಗಳೆಲ್ಲ ವಿಯೋಗಗಳಾಗ್ತವೆ. ಧನ ಯೋಗ, ಧನ ವಿಯೋಗ. ರಾಜಯೋಗ, ರಾಜವಿಯೋಗ. ಇವೆಲ್ಲ ಒಬ್ರಿಗೊಬ್ರು ಅಗಲ್ತೀವಿಲ್ಲ, ಒಂದೇ ತರ ಇರ್ತೀವಿ ಎಲ್ಲ ಕಾಲಕ್ಕೆ ಯೋಗಿಗಳಾಗಿ. ಹಿಂಗಾಗಿ ಈ ಯೋಗ ಸ್ಥಿರವಲ್ಲ. ಒಂದು ದಿನ ಅವೆಲ್ಲ ವಸ್ತುಗಳೇನಾಗ್ತವ ಹೇಳ್ಯಾರ ನೋಡ್ರಿ, ವಿಯೋಗವಾಗುತ್ತವೆ. ಒಂದಿನ ಇವು ನಮ್ ಕೈ ಬಿಟ್ಟು ಹೋಗ್ತವ. ಹಂಗೆಲ್ಲ ಅನ್ಬೇಡ್ರಿ, ಮನಸ್ಸಿಗೆ ಬಹಳ ಬೇಜಾರಾಗ್ತದಲ್ಲ ಇವೆಲ್ಲ ಮಾತಾಡಿದ್ರ. ಸತ್ಯವಾಕ್ಯಗಳು ಇವೆಲ್ಲ. ಆಧ್ಯಾತ್ಮ ಭೂಮಿಕೆಯಲ್ಲಿ ಯೋಗದ ಅರ್ಥವೇ ಬೇರೆ. ಜೀವ ಪರಮಾತ್ಮನಲ್ಲಿ ಎಂದೆಂದಿಗೂ ಭಿನ್ನವಾಗದಂತೆ ಒಂದಾಗಿ ಹೊಂದಿಕೊಳ್ಳುವುದು. ಏನ್ ಮಾಡಬೇಕು? ಈ ಜೀವ ಪರಮಾತ್ಮನಲ್ಲಿ ಎಂದೆಂದು ಏನಾಗದು? ಭಿನ್ನವಾಗದಂತೆ, ಅಗಲದಂತೆ ಏನ್ ಮಾಡಬೇಕು? ಒಂದಾಗಿ ಹೊಂದಿಕೊಳ್ಳುವುದು. ಇದೇ ಯೋಗ. ಯೋಗದ ಅರ್ಥ ಹೇಳಿಬಿಟ್ರು ಸ್ವಚ್ಛ. ಜೀವ ಶಿವ ಅಗಲದಂತೆ ಪರ್ಮನೆಂಟ್ ಆಗಿ ಹೊಂದಿಕೊಳ್ಳೋದಕ್ಕೆ ಯೋಗ ಅಂತಾರೆ. ಯದ್ ಗತ್ವಾ ನ ನಿವರ್ತಂತೆ ತದ್ಧಾಮ ಪರಂ ಮಮ. ಎಲ್ಲಿ ಹೋದ ಬಳಿಕ ಮತ್ತೆ ತಿರುಗಿ ಬರುವುದಿಲ್ಲವೋ ಅದೇ ಯೋಗ. ಮತ್ತೆ ಹೊಳ್ಳಿ ಬರೋದಿಲ್ಲ. ಒಮ್ಮ ಯೋಗ ಆಯ್ತು ಅಂದ್ರೆ ಮುಗಿತು, ಮತ್ತೆ ಕೆಳಗೆ ಇಳಿಯಂಗಿಲ್ಲ, ಹಿಂದಕ್ಕೆ ಬರಂಗಿಲ್ಲ. ಅದೇ ಪರಮಾತ್ಮನ ಶ್ರೇಷ್ಠವಾದ ಪರಂಧಾಮ. ಈ ಯೋಗ ಚಿಂತನ ಅಮರ. ಈ ರೀತಿಯಾದಂಥ ಯೋಗ ಚಿಂತನ ಅಮರ. ಈಗ ನೀವು ಜ್ಞಾನ ಎಲ್ಲ ಕಲೀಲಕತ್ತೀರಲ್ಲ, ಇದು ಕಲ್ತದ್ದು ಮುಂದೆ ಹೋಲಕತ್ತೀರಿ. ಇದೇನ್ರಿ ಹಿಂದಕ್ಕೆ ಹೋಗ್ತೀವಿ ಅಂತ ಏನ್ರಿ ಅಂಜಿಕೆ ಅದೇನು ಇದ್ರಾಗ? ಏನಿಲ್ಲ. ತಿಳಿದದ್ದು ಎಲ್ಲಿ ಹೋಗ್ತದೆ ನಿಮಗೆ? ತಿಳಿದದ್ದೇನ್ರಿ ತಿಳಿಲಾರ್ದಂಗೆ ಆಗ್ತದೇನ್ರಿ? ಆಮೇಲೆ ತಿಳಿದದ್ದು ಶಾಶ್ವತವಾಗಿ ಇರ್ತದ ಇಲ್ಲ? ರೊಕ್ಕ ಗಳಿಸಿದ್ದು ರೊಕ್ಕ ಕಳ್ಕೋಬಹುದು, ಆಸ್ತಿ ಗಳಿಸಿದ್ದು ಆಸ್ತಿ ಕಳ್ಕೋಬಹುದು, ಸಂಬಂಧ ಗಳಿಸಿ ಸಂಬಂಧ ಹೋಗ್ಬೋದು. ಈ ಜ್ಞಾನ ಏನದಲ್ಲ, ಒಂದು ಸಲ ನಿಮಗೆ ಏನ್ ತಿಳಿದಿರ್ತದ ಅದು ಶಾಶ್ವತವಾಗಿರ್ತದ.
ಹಿಂದಕ್ಕೆ ಬರಂಗಿಲ್ಲ. ಅದಕ್ಕೆ ಇದು ಯೋಗ ಅನ್ನೋದು, ಹಿಂದಕ್ಕೆ ಹೋಗಂಗಿಲ್ಲ. ಇನ್ನು ಆ ಪರಂಧಾಮವನ್ನ ಸಿದ್ಧಿಸಿ ಕೊಡುವ ಸಾಧನವೂ ಯೋಗವೇ. ಏನದಲ್ಲ ಪರಮಾತ್ಮನ ಅಖಂಡ ಜ್ಞಾನ ಮಂದಿರ, ಅದನ್ನು ಸಿದ್ಧಿಸಿ ಕೊಡುವಂತ ಸಾಧನ ವಿಧಾನ ಏನದ ಅದು ಯೋಗವೇ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತೇಳಿ ಪಾತಂಜಲಿ ಮಹರ್ಷಿಗಳೇ ಹೇಳಿದ್ದಾರೆ. ಚಿತ್ತ ವೃತ್ತಿಗಳನ್ನೆಲ್ಲ ನಿರೋಧಿಸುವುದು ಯೋಗ. ಇದೇ ಯೋಗ. ಚಿತ್ತ ಮನಸ್ಸು, ಮನವು ಒಂದು ವಿಶಾಲವಾದ ಹಾಗೂ ಆಳವಾದ ಸರೋವರ. ಅದರಲ್ಲಿ ಪ್ರತಿಕ್ಷಣ ಅನೇಕ ತೆರೆಗಳು ಏಳುತ್ತವೆ, ಅಡಗುತ್ತವೆ. ಆ ತೆರೆಗಳಿಗೆ ವೃತ್ತಿ ಎಂಬ ಪಾರಿಭಾಷಿಕ ಸಂಕೇತ. ಇದೇನದ ಮನಸ್ಸು ಚಿತ್ತ ಏನದಲ್ಲ, ಇದು ಒಂದು ಸರೋವರ ಇದ್ದಂಗ. ಆ ಸರೋವರದಾಗ ತೆರೆಗಳು ಏಳ್ತಿರ್ತಾವ, ಅಡಗ್ತಿರ್ತಾವ. ಆ ತೆರೆಗಳು ಎದ್ದಕ್ಕೆ ಏನಂತಾರ ವೃತ್ತಿಗಳು ಅಂತಾರೆ. ಅದು ಪಾರಿಭಾಷಿಕ ಸಂಕೇತ. ಈ ವೃತ್ತಿಗಳನ್ನು ಎರಡು ವಿಧವಾಗಿ ವಿಭಾಗಿಸೋಣ. ವೃತ್ತಿಗಳನ್ನು ಎರಡು ವಿಧ ಮಾಡಬೇಕು. ಒಂದೇನು ಬಾಹ್ಯ ವೃತ್ತಿ. ಬಾಹ್ಯ ವೃತ್ತಿ ಅಂದ್ರೆ ಅಂತಃಕರಣ ವೃತ್ತಿ. ಇನ್ನ ಒಂದು ಅಂತರ್ವೃತ್ತಿ ಅಂದ್ರೆ ಮಾಯಾವೃತ್ತಿ. ಎರಡು ಬರ್ಕೋರಿ ಇವು. ವೃತ್ತಿದಾಗ ಎರಡು ರೀತಿ. ಒಂದು ಬಾಹ್ಯ ವೃತ್ತಿ. ಬಾಹ್ಯ ವೃತ್ತಿ ಅಂತಂದ್ರೆ ಅದಕ್ಕೆ ಬ್ರಾಕೆಟ್ನಾಗ ಬರ್ಕೋಬೇಕು, ಅಂತಃಕರಣ ವೃತ್ತಿ ಅಂತಾರೆ ಅದಕ್ಕೆ. ಅಂತಃಕರಣ ವೃತ್ತಿ ಅಂದ್ರೆ ಮನೋವೃತ್ತಿ, ಮನೋಭಾವ. ಇನ್ನ ಒಂದೇನದು ಅಂತರ್ವೃತ್ತಿ. ಇದಕ್ಕೇನಂತಾರ ಬ್ರಾಕೆಟ್ನಾಗ ಮಾಯಾವೃತ್ತಿ. ಇಲ್ಲಿ ಶಬ್ದಗಳು ಬಹಳ ಮುಖ್ಯ ಅದಾವ, ಚಂದ ತಿಳ್ಕೋಬೇಕು. ಈ ಪಾತಂಜಲಿ ಯೋಗ ಸಿದ್ದೇಶ್ವರ ಸ್ವಾಮಿಗಳ ಭಾಷೆಯಲ್ಲಿ ಈ ಗ್ರಂಥ ಪರಿಪೂರ್ಣವಾಗಿ ಬರೆದರ. ಈ ಒಂದು ಅಷ್ಟಾಂಗ ಯೋಗ ಪರಿಪೂರ್ಣವಾಗಿ ಬರೆದರ. ಈ ಅಷ್ಟಾಂಗ ಯೋಗದ ಪಾಠಗಳನ್ನ ನೀವು ಮೇಲ ಕೇಳಿ ಮೆಲುಕು ಹಾಕಿ ಚಂದ ನೋಟ್ಸ್ ಮಾಡಿ ಇಟ್ಕೊಂಡ್ಬಿಟ್ರಿ ಅಂತಂದ್ರೆ, ಎಲ್ಲಾದ್ರೂ ನಿಮ್ಗೆ ಕರೆದ್ರಂತಂದ್ರ ಇದೇ ವಿಷಯವನ್ನ ಹೇಳ್ಬಿಟ್ರಿ ಅಂದ್ರೆ ಧನ್ಯ ಆಗ್ಬಿಡ್ತೀರಿ. ಈ ಯೋಗ ಕಲಿಬೇಕಂತ ಜಗತ್ನಾಗ ಎಷ್ಟೋ ಮಂದಿ ಬಳದಾಡ್ಲಿಕ್ಕತ್ತಾರ. ಇದ್ರೊಳಗೆ ನೀವು ಪರ್ಫೆಕ್ಟ್ ಆಗಿ ತಿಳ್ಕೊಂಡು ಪಾತಂಜಲಿ ಯೋಗ ದರ್ಶನ ಬರ್ರಿ ಅಂತ ಒಂದು ಬೋರ್ಡ್ ಹಾಕಿಬಿಟ್ರಿ ಅಂತಂದ್ರೆ ನಿಮ್ಮ ಮನೆಗೆ ಮಂದಿ ಬಂದ್ಬಿಡ್ತಾರ. ನೀವೇ ರಾಮದೇವ್ ಬಾಬಾ ಆಗ್ಬಿಡ್ತೀರಿ. ಹಂಗಾದ ಅಷ್ಟು ಚಲೋ ಪಾಠ ಅದ. ಅದಕ್ಕೆ ಬಾಹ್ಯ ವೃತ್ತಿ. ಈಗೇನು ಬಾಹ್ಯ ವೃತ್ತಿ ಬಗ್ಗೆ ತಿಳ್ಕೋಬೇಕು. ಬಾಹ್ಯ ವೃತ್ತಿ ಅಂತರ್ವೃತ್ತಿ ಎಷ್ಟೈತೆ ಟೈಮ್? 22:14. ಇಷ್ಟು ಸಾಕ ಏನು? ಬಾಹ್ಯ ವೃತ್ತಿ ಅಂತರ್ವೃತ್ತಿ ನಾಳೆ ತಿಳ್ಕೊಳ್ಳೋಣ. ಏನ್ ತಿಳ್ಕೊಂಡ್ಬಿಡ್ತೀರಿ? ಇನ್ನೊಂದು ಅರ್ಧ ತಾಸು ಆತು. ಏನ್ ಮಾಡ್ತೀರಿ? ನಾಳೆ ಕಲ್ಕೋರಿ, ನಾಳೆ ತಿಳ್ಕೋರಿ. ಫ್ರೆಶ್ ಇದ್ದಾಗ ಕರೆಕ್ಟ್ 9:00 ಬರ್ತೀನಿ. ಒಟ್ಟ ಪಾಠ ಯಾರು ಮಿಸ್ ಮಾಡಬೇಡ್ರಿ. ಈ ಜ್ಞಾನ ಚೆನ್ನಾಗಿ ತಿಳ್ಕೊಳ್ರಿ. ಈ ಬುಕ್ ಏನ್ ಭಾಳ ಕಿಮ್ಮತ್ತಿಲ್ಲ. ಬಿಜಾಪುರದಾಗ ಸಿದ್ದೇಶ್ವರ ಆಶ್ರಮದಾಗ ಸಿಗ್ತದ. ಏನ್ ಸಣ್ಣ ಬುಕ್, ಒಂದು 30-40 ರೂಪಾಯಿ ಇರ್ಬೋದು ರೇಟ್. ಬಟ್ ಇದ್ರೊಳಗೆ ಶಕ್ತಿ ಭಾಳ ದೊಡ್ಡದು, ಭಾಳ ಪವರ್ಫುಲ್ ಬುಕ್ ಅದ. ಶಾಂತಿ ಪಥ ಅಂತಾರೆ ಇದಕ್ಕೆ. ಈ ಬುಕ್ಕಿನ ಹೆಸರು ಶಾಂತಿ ಪಥ. ಶಾಂತಿ ಪಥ 15 ರೂಪಾಯಿ ರೇಟ್ ಅಷ್ಟೇ, ಬರೀ 15 ರೂಪಾಯಿ. ಯಾರು ಬಿಜಾಪುರಕ್ಕೆ ಹೋದ್ರಿ ಅಂತಂದ್ರೆ ತಂದ್ಕೊರಿ, ಒಳ್ಳೆ ಬುಕ್. ಸಾಕು, ಇವತ್ತಿಂದಕ್ಕೆ ಇಷ್ಟು ಸಾಕು. ಉಳಿದಿದ್ದು ಮತ್ತೆ ಮುಂದಿನ ಭಾಗ ನಾಳೆ ನೋಡೋಣ. ಇಂಟ್ರೆಸ್ಟ್ ಬರ್ತದಿಲ್ಲ ಇದು ಕೇಳಕ್ಕೆ? ನಮ್ ಸಮೀಪ ಇದ್ರೆ ಅಂದ್ರೆ ಇವೆಲ್ಲ ಬುಕ್ಗಳು ಕೊಟ್ಟು ಓದ್ಲಿಕ್ಕಸ್ತೀವಿ. ನಾವು ಒಂದ್ ಕಡೆ ಆಕಳ ಅಟ್ಟದ ಮೇಲೆ ಕರ ಬೆಟ್ಟದ ಮೇಲೆ ಹಿಂಗಾಗ್ಬಿಟ್ಟದ ನಾವು. ಮಳೆ ಬರ್ ಏನ್ ಮಾಡ್ತೇವೆ, ಎಲ್ಲಿಗೆ ಹೋಗಿ ಮುಟ್ತೇವೆ. ಓಕೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.
ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣ. ಜೈ ಶುದ್ಧ ಬ್ರಹ್ಮ. ಜೈ ಜೈ ಶುದ್ಧ. ಓಂ ಎಲ್ಲರಿಗೂ